ಕರ್ನಾಟಕ ಸಮಗ್ರ ಮತ್ತು ಸುಸ್ಥಿರ ಜಲಸಂಪನ್ಮೂಲ ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮ ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆಯಡಿ ಸಿರುಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗ್ರಾಮದಲ್ಲಿ 1,38 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ, ದೇಶನೂರು ಗ್ರಾಮದಲ್ಲಿ 3,68 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಡಿ ಕಾಲುವೆಗಳ ಕಾಮಗಾರಿಗಳಿಗೆ ಶಾಸಕ BM ನಾಗರಾಜ್ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ್ದು, ಇತಿಹಾಸದ ಉದ್ದಕ್ಕೂ ಅನ್ನದಾತರ ಕ್ಷೇಮಾಭಿವೃದ್ಧಿಗಾಗಿ ಅರಸರು, ಸಾಮ್ರಾಟರು ಬಾವಿ, ಕೆರೆ, ಆಣೆಕಟ್ಟು, ಕಾಲುವೆಗಳ ಮೂಲಕ ಅಗತ್ಯ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ವಿಜಯನಗರದ ಅರಸ ಮನೆತನದ ನೆರವಿನಿಂದ ಹಲವಾರು ವರ್ಷಗಳ ಹಿಂದಿನಿಂದಲೂ ನಮ್ಮ ತಾಲೂಕಿನ ಕೆಂಚನಗುಡ್ಡ ಹಾಗೂ ದೇಶನೂರು ಗ್ರಾಮಗಳಲ್ಲಿ ನೀರಾವರಿ ಕಾಣಬಹುದಾಗಿದೆ. ಇಂದು ಸರ್ಕಾರ ಸಹ ರೈತರ ಜಮೀನುಗಳಿಗೆ ವಿವಿಧ ಯೋಜನೆಗಳ ಅಡಿ ಪೂರಕವಾದಂತಹ ನೀರಾವರಿ ಕಲ್ಪಿಸುತ್ತಿದೆ. ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಇದೇ ವೇಳೆ ನೀರಾವರಿ ಇಲಾಖೆಯ AE ಸುರೇಶ್ ಪೂಜಾರಿ, JE ತಿಪ್ಪೇಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. 8,51 ಲಕ್ಷ ರೂಪಾಯಿಗಳ ಒಂದು ಅನುದಾನದಲ್ಲಿ ನಮ್ಮ ನೀರು ಬಳಕೆದಾರರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಇದರ ಉದ್ದೇಶ ಮೇನ್ ಕಾಲುವೆ ಮುಖಾಂತರ ಒಳಗಾಲುವೆಗಳಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ರೈತರಿಗೆ ಸಲೀಸಾಗಿ ನೀರು ಮುಟ್ಟಬೇಕನ್ನೋ ಉದ್ದೇಶದಿಂದ ಸರ್ಕಾರದ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಸಿರುಗುಪ್ಪದಲ್ಲಿ ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ. ಮೊನ್ನೆ ರೈತರಿಗೆ ನೀರು ಬಂತು, ಆಮೇಲೆ ಬೆಳೆ ಇತ್ತು ಅನ್ನೋ ಉದ್ದೇಶದಿಂದ ಅದನ್ನು ಸ್ವಲ್ಪ ನೆನೆಗುದಿಗೆ ಬಿತ್ತು. ಮತ್ತು ಈಗ ಇನ್ನೂ ಹೆಚ್ಚಿನ ಅನುದಾನ ತಂದು ಇನ್ನೂ ಮತ್ತೆ ಭಾಳಷ್ಟು ಕಾಲುವೆಗಳ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ರೈತರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತಂದೇಳಿ ನಾನು ತಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನೀರು ಬಳಕೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.